ಒಂದು ಬಹಳ ಪ್ರಮುಖವಾದಂಥ ಅಪ್ಡೇಟ್ ಇರುವಂಥದ್ದು ಇಲ್ಲಿ. ನೋಡಿ, ನೌಕರರ ಭವಿಷ್ಯ ನಿಧಿ ಅಂತ ಹೇಳ್ತೀವಿ, ದಟ್ ಈಸ್ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ವಿತ್ಡ್ರಾ ಮಾಡಬೇಕಾದ್ರೆ ಇದುವರೆಗೂ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಪ್ರೊಸೀಜರ್ಸ್ ಎಲ್ಲ ಇತ್ತು. ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಿತ್ತು, ಒಂದಷ್ಟು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕಿತ್ತು. ಬಟ್ ಅಂದರೆ ಎಲ್ಲರೂ ಕೂಡ ಆಫ್ಲೈನ್ ಮಾಡಲ್ಲೇ ಅಲ್ಲಿ ಹೋಗ್ಬಿಟ್ಟು ಅವರು ತಮ್ಮ ದಾಖಲೆಗಳನ್ನು ಕೊಟ್ಬಿಟ್ಟು ಒಂದು ಟೈಮ್ ಬಾಂಡಿಂಗ್ ಅಂತ ತಗೊಂಡು ಅದರ ಎಲ್ಲ ಪ್ರೊಸೀಜರ್ ಆದ ನಂತರದಲ್ಲಿ ಸೊ ಫೈನಲಿ ಅವ್ರ ಖಾತೆಗೆ ಹಣ ಬರ್ತಾ ಇತ್ತು. ಈಗ ಅದರಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದಷ್ಟು ಡಿಸಿಷನ್ ತಗೊಳ್ತಾ ಇದೆ ಅಂತ ಅನಿಸ್ತಾ ಇದೆ ಈ ಒಂದು ಅಪ್ಡೇಟ್ಸ್ ನೋಡಿದಾಗ. ನೋಡಿ, ಇಲ್ಲಿ ATM ಮತ್ತು UPI ಮೂಲಕವಾಗಿ PF ಹಣವನ್ನು ಡ್ರಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದೆ. ಸೊ ಈ ರೀತಿಯೂ ಕೂಡ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡ್ತಾರೆ ಅಂತ. ಅದನ್ನ ಡಿಜಿಟಲ್ ಪೋಷಣೆ ಅಂತ ಹೇಳ್ತಾರೆ ಅದನ್ನ. ಸೊ ಈಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಈಗ ಡಿಜಿಟಲ್ ಲೈಸರ್ ಆಯ್ತಿರೋದ್ರಿಂದಾಗಿ ಸೊ ಇದನ್ನು ಕೂಡ ATM ಮತ್ತು UPI ಮುಖಾಂತರವಾಗಿ PF ಹಣವನ್ನು ಡ್ರಾ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಇದು ನಡೀತಾ ಇದೆ ಈಗ. ನೋಡೋಣ ಸೊ ಮುಂದುವರೆದಂತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿವರಗಳಿದೆ ಇಲ್ಲಿ. ದೇಶದ ನೌಕರ ವರ್ಗಕ್ಕೆ ಧ್ವನಿಯಾಗುವಂತೆ ಮತ್ತೊಂದು ಹೆಜ್ಜೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ನೌಕರರ ಭವಿಷ್ಯ ನಿಧಿಗೆ ವಿಶಿಷ್ಟ ಸೌಲಭ್ಯವೊಂದನ್ನು ಜೋಡಿಸುವ ಕುರಿತು ಮುನ್ಸೂಚನೆ ನೀಡಿದೆ. ನನಗೆ ಹೇಳಿದ್ನಲ್ಲ ಈಗ. ಸೊ ATM ಮತ್ತೆ UPI ಮುಖಾಂತರವಾಗಿ ನಿಮ್ಮ PF ಹಣವನ್ನ ವಿತ್ಡ್ರಾ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಏನ್ ಚೇಂಜ್ ಮಾಡಿದ್ದಾರೆ ಅಂತ ಈಗ. ಬಟ್ ಇದು ಯಾವಾಗ ಜಾರಿಗೆ ಬರುತ್ತೆ ಅಂತ ಫಸ್ಟ್ ತಿಳ್ಕೊಳ್ಬೇಕು. ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಇಲ್ಲಿ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂತ, ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಹೇಳ್ತಾರೆ. ಭವಿಷ್ಯ ನಿಧಿ ಸಂಸ್ಥೆ ಚಂದಾದಾರರು ತಮ್ಮ ನೌಕರರ ಭವಿಷ್ಯ ನಿಧಿಯನ್ನ ಇನ್ನು ಮುಂದೆ ATM ಮತ್ತು UPI ವ್ಯವಸ್ಥೆ ಮೂಲಕ ಪಡೆದುಕೊಳ್ಳಿಕ್ಕೆ ಅನುವು ಮಾಡಿಕೊಡುವ ಡಿಜಿಟಲ್ ವ್ಯವಸ್ಥೆಯೊಂದನ್ನ ಸೊ ಶೀಘ್ರದಲ್ಲೇ ಸಾಧ್ಯವಾದಷ್ಟು ಬೇಗ ಅದನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಕೇಂದ್ರ ಕಾರ್ಮಿಕ ಇಲಾಖೆ ಈಗ ಈ ನಿರ್ಧಾರವನ್ನ ಮಾಡಲಾಗಿದೆ ಅಂತ. ನೋಡಿ, ಮಾಡಿರೋದು ಯಾವುದು ಇಲ್ಲಿ? ಕೇಂದ್ರ ಕಾರ್ಮಿಕ ಇಲಾಖೆ. ಸೊ ಈ ಕುರಿತಾಗಿ ಯಾರು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ? ಈ ಕುರಿತು ಖಾಸಗಿ ಸುದ್ದಿವಾಹಿನಿ ಒಂದಕ್ಕೆ ನೀಡಿದಂತ ಸಂದರ್ಶನದಲ್ಲಿ ಮಾತನಾಡಿರ್ತಕ್ಕಂಥ ಕೇಂದ್ರ ಕಾರ್ಮಿಕ ಸಚಿವ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಸೆಂಟ್ರಲ್ ಲೇಬರ್ ಮಿನಿಸ್ಟರ್ ಮನ್ಸುಖ್ ಮಾಂಡವೀಯ ಅಂತ ಅಂದ್ಬಿಟ್ಟು ಅವ್ರು ಹೇಳಿರ್ತಕ್ಕಂಥ ಮಾತಿದು. ನೌಕರರು ತಮ್ಮ PF ಹಣವನ್ನ ATM ಮತ್ತು UPI ನಿಂದಲೇ ಪಡೆದುಕೊಳ್ಳಲು ಸಾಧ್ಯವಾಗುವಂತ ಡಿಜಿಟಲ್ ವ್ಯವಸ್ಥೆ ಬರ್ತಾ ಇದೆ ಎಂದು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿದ್ದಾರೆ. ಸೊ ATM ಮೂಲಕವಾಗಿ PF ಹಣ ಡ್ರಾ ವ್ಯವಸ್ಥೆ ಇದೀಗ ತೀವ್ರ ಚರ್ಚೆಗೆ ಒಳಪಟ್ಟಿದೆ. ಇದು ಹೇಗೆ ನಡೀತಿದೆ, ಹೇಗೆ ಸಾಧ್ಯ ಅಂತ. ಸೊ ಇದನ್ನ ಅವ್ರು ಮಾಡ್ತಾರೆ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ವಿತ್ ಸೇಫ್ಟಿ ಮೆಜರ್ಸ್ ಅಂತ ಏನಿದೆ, ಸೊ ಅವರು ಟೆಕ್ನಿಕಲಿ ಮತ್ತೆ ಅದನ್ನ ಹೇಗೆ ಮಾಡಬೇಕು, ಯಾವುದೇ ರೀತಿಯ ಸೈಬರ್ ಕ್ರೈಮ್ಸ್ ಆಗದೇ ಇರೋ ರೀತಿಯಲ್ಲಿ ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗದೇ ಇರೋ ರೀತಿಯಲ್ಲಿ ಖಂಡಿತವಾಗ್ಲೂ ಅದನ್ನ ಮಾಡ್ಬೋದು ಅವರು. ನೋಡಿ, ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಸೊ ಬಿಗ್ ಅಪ್ಡೇಟ್ ಅಂದ್ಬಿಟ್ಟು ಅವರ ಐ ಥಿಂಕ್ ಖಾತೆಯಲ್ಲಿ ಹಂಚ್ಕೊಂಡಿರ್ತಕ್ಕಂಥ ಒಂದು ಅಪ್ಡೇಟ್ ಇದು. ಸೊ ಫಾರ್ EFFO ಮೆಂಬರ್ಸ್, ಯೂನಿಯನ್ ಮಿನಿಸ್ಟರ್ಸ್ ಮನ್ಸುಖ್ ಮಾಂಡವೀಯ ವಿತ್ಡ್ರಾ 70% PF ಬ್ಯಾಲೆನ್ಸ್ ವಿವ ATM UPI ಸೂನ್ ಅಂತ ಇದೆ. ಸೊ ಬಿಫೋರ್ ಮಾರ್ಚ್ 2026, 2026 ಮಾರ್ಚ್ ಒಳಗಡೆ. ಸೊ ನೋ ಮೋರ್ ಪೇಪರ್ ವರ್ಕ್, ಸೊ ಇನ್ಸ್ಟಂಟ್ ಆಕ್ಸಸ್, ಗೇಮ್ ಚೇಂಜ್ ಫಾರ್ ಎಂಪ್ಲಾಯೀಸ್ ಅಂತ ಇದೆ. ಅವ್ರ ಖಾತೆಯಲ್ಲಿ ಹಾಕಿರ್ತಕ್ಕಂಥ ಒಂದು ಅಪ್ಡೇಟ್ ಇದು, ಟ್ವಿಟರ್ ಖಾತೆಯಲ್ಲಿ. ಸೊ ನೋಡಿ, ಮುಂದುವರೆದಂತೆ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ. ಆದ್ರೆ ನೌಕರರು ತಮ್ಮ ಒಟ್ಟು ಭವಿಷ್ಯ ನಿಧಿಯ 75% ಮಾತ್ರ ತಕ್ಷಣ ಹಿಂಪಡೆಯಬಹುದಾಗಿದೆ. ಅಂದ್ರೆ 100% ಅಲ್ಲಿ 75% ಹಣವನ್ನು ಮಾತ್ರ ಡ್ರಾ ಮಾಡಲಿಕ್ಕೆ ಅವಕಾಶ ಈಗ ಫಸ್ಟ್ ಮೊದಲ ಹಂತದಲ್ಲಿ ಅವ್ರು ಮಾಡ್ಕೊಡ್ತಾರೆ ATM ಮತ್ತೆ UPI ಮುಖಾಂತರವಾಗಿ. ಸೊ ಮಾರ್ಚ್ 2026 ಮೊದಲು ಈ ವ್ಯವಸ್ಥೆ ಜಾರಿಗೆ ಬರುವ ಸಾಧ್ಯತೆ ಇದೆ ಎಂದು ಮನ್ಸುಖ್ ಮಾಂಡವೀಯ ಇಂಟರ್ವ್ಯೂನಲ್ಲಿ ಅವರು ಹೇಳಿದ್ದಾರೆ. ಸೊ ಈ PF ಹಿಂಪಡೆಯುವಿಕೆಗಳನ್ನ UPI ನೊಂದಿಗೆ ಜೋಡಿಸ್ತಕ್ಕಂಥ ಕೇಂದ್ರ ಕಾರ್ಮಿಕ ಸಚಿವಾಲಯದ ಈ ಹೆಜ್ಜೆ ಭಾರಿ ಮಹತ್ವವನ್ನ ಪಡ್ಕೊಂಡಿದೆ. ಆಲ್ಮೋಸ್ಟ್ ಈಗ ಎಲ್ಲ ಕಡೆ ಡಿಜಿಟಲೈಸ್ ಮಾಡ್ತಿರೋದ್ರಿಂದ ಸೊ ಇದಕ್ಕೂ ಕೂಡ ಈ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೆ ಈಗ ಅವರು ಈ ನಿರ್ಧಾರವನ್ನ ಮಾಡಲಾಗಿದೆ ಅಂತ ಗೊತ್ತಾಗುತ್ತೆ ಈ ಒಂದು ಅಪ್ಡೇಟ್ಸ್ ನೋಡ್ತಾ ಇದ್ರೆ. ನೋಡಿ, ಇಲ್ಲಿ EPF ನಲ್ಲಿರ್ತಕ್ಕಂಥ ಹಣ ಚಂದಾದಾರರಿಗೆ ಸೇರಿದ್ದು, ಆದರೆ ಪ್ರಸ್ತುತ ಈ ಹಣವನ್ನ ಹಿಂಪಡೆಯಬೇಕಾದ್ರೆ ಸೊ ಅಲ್ಲಿ EPF ಅಂತ ಏನಿರುತ್ತೆ ಅದು ಅವ್ರಿಗೆ ಯಾರು ಖಾತೆಯನ್ನು ಹೊಂದಿರ್ತಾರೆ ಅವ್ರು ಖಂಡಿತವಾಗ್ಲೂ ಅದು ಅವ್ರಿಗೆ ಸೇರ್ಬೇಕದು. ಪ್ರಸ್ತುತ ಈ ಹಣವನ್ನು ಹಿಂಪಡಿಬೇಕು ಅಂತಂದ್ರೆ ವಿವಿಧ ನಮೂನೆಗಳ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಅದು ಡಾಕ್ಯುಮೆಂಟ್ಸ್ ಆನ್ಲೈನ್ ಅಪ್ಡೇಟ್ ಮಾಡಬೇಕು, ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅವರು ಆಫ್ಲೈನಲ್ಲಿ ಕೆಲವು ದಾಖಲೆಗಳನ್ನ ಕೊಡಬೇಕಾಗತ್ತೆ. ಮತ್ತೆ ಅಲ್ಲೇನಾದ್ರು ಸಮಸ್ಯೆಗಳಾಯಿತು ಅಂದ್ರೆ ಅದನ್ನ ಬಗೆಹರಿಸಲಿಕ್ಕೆ ಮತ್ತಷ್ಟು ದಿನಗಳಾಗುತ್ತೆ. ಇದೆಲ್ಲ ತುಂಬಾ ದಿನಗಳು ಅದನ್ನ ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಆ ಹಣವನ್ನ ವಿತ್ಡ್ರಾ ಮಾಡಬೇಕು ಅಂತಂದ್ರೆ. ಸೊ ಇದು ಅನೇಕ ಸದಸ್ಯರಿಗೆ ತೊಂದರೆಯನ್ನು ಉಂಟು ಮಾಡುವುದರಿಂದ EPF ಹಣ ಹಿಂಪಡೆಯುವ ಮಾರ್ಗವನ್ನ ಸುಲಭಗೊಳಿಸಲು ನಿರ್ಧಾರ ಕೈಗೊಂಡಿರುವುದಾಗಿ ಮಾಂಡವೀಯ ಹೇಳಿದ್ದಾರೆ. ನೋಡಿ, ಇಲ್ಲಿದೆ, ಇಲ್ಲಿ ಕೊನೆಯ ಪ್ಯಾರಾಗ್ರಾಫ್ ಅಲ್ಲಿ ಇಲ್ಲೊಂದಷ್ಟು ಇದಕ್ಕೆ ಸಂಬಂಧಪಟ್ಟಂತ ವಿವರಗಳಿದೆ. EPFO 3.0 ಯೋಜನೆ ಎಂದು ಹೇಳಲಾಗುತ್ತಿರತಕ್ಕಂಥ ಈ ಡಿಜಿಟಲ್ ವ್ಯವಸ್ಥೆಯು ನೌಕರರು ತಮ್ಮ ಭವಿಷ್ಯ ನಿಧಿಯನ್ನ ತ್ವರಿತವಾಗಿ ಮತ್ತು ನೇರವಾಗಿ ಪಡೆಯುವಂತೆ ಪ್ರೇರೇಪಿಸುತ್ತೆ ಅಂತ. ಅಂದ್ರೆ
ಹೆಚ್ಚಿನ ಕಾಲಹರಣವನ್ನು ಅವಾಯ್ಡ್ ಮಾಡುತ್ತೆ ಅಂತ. ತುಂಬಾ ವೆಲ್ ಅಂಡ್ ಗುಡ್. ಮತ್ತೆ ವಿತ್ ಸೇಫ್ಟಿ ಎಲ್ಲವನ್ನ ಮಾಡ್ತಾರೆ ಅವರು. ಡಿಜಿಟಲೈಸ್ ಮಾಡ್ತು ಅಂತಂದಾಗ ವಿತ್ ಸೇಫ್ಟಿ ಎಲ್ಲವನ್ನ ಮಾಡಬೇಕಾಗುತ್ತೆ ಅವರು. ಸೊ ಟೈಮ್ ಬಾಂಡಿಂಗ್ ತುಂಬಾ ಕಡಿಮೆ. ಅಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಎಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ ಅಂತ. ಈ ಯೋಜನೆ 2025ರಲ್ಲಿ EPFO ಅನುಮೋದಿಸಿದ ಸುಧಾರಣೆಗಳ ಭಾಗವಾಗಿದೆ. ಭವಿಷ್ಯ ನಿಧಿ ಪ್ರಕ್ರಿಯೆಗಳನ್ನ ಸರಳ ಮತ್ತು ಪಾರದರ್ಶಕವನ್ನಾಗಿಸ್ತಕ್ಕಂಥ ಗುರಿಯನ್ನ ಈ ಒಂದು ಸುಧಾರಣಾ ಕ್ರಮಗಳು ಹೊಂದಿವೆ ಅಂತ ಅವ್ರು ಹೇಳಿದ್ದಾರೆ. ಅಂದ್ರೆ ಇದರ ಇಂಪಾರ್ಟೆನ್ಸ್ ಅನ್ನ ಮನ್ಸುಖ್ ಮಾಂಡವೀಯ ಅವರು, ದ ಸೆಂಟ್ರಲ್ ಲೇಬರ್ ಮಿನಿಸ್ಟರ್, ಅವ್ರು ಹೇಳಿರುವಂತದ್ದು ಇಂಟರ್ವ್ಯೂನಲ್ಲಿ. ನೆಕ್ಸ್ಟ್, ಎಲ್ಲಾ ರೀತಿಯ EPF ಹಿಂಪಡೆಯುವಿಕೆಗಳಿಗೆ ಏಕರೂಪದ 12 ತಿಂಗಳುಗಳ ಅವಧಿ ನಿಗದಿ ಮಾಡಲಾಗಿತ್ತು ಅಂತ. ನೋಡಿ, ಅದೆಲ್ಲ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಈಗ. ಸೊ ಎಲ್ಲಾ ರೀತಿಯ EPF ಗಳನ್ನ ಅವ್ರು ಪಡ್ಕೊಳ್ಬೇಕು ಅಂತಂದ್ರೆ ಅದು 1 ಇಯರ್ ಟರ್ಮ್ ಇದ್ದೇ ಇರುತ್ತೆ ಅವರಿಗೆ. ಅಂಡ್ ಹಾಗೇನೆ ಆ ಇಂಟ್ರೆಸ್ಟ್ ರೇಟ್ಸ್ ಅಂತ ಏನಿರುತ್ತೆ ಅದು ಪರಿಷ್ಕರಣೆ ಆಗಿದ್ರೆ ಅದೇ ರೇಟ್ ಅಪ್ಲಿಕೇಬಲ್ ಆಗುತ್ತೆ ಅವರಿಗೆ. ಪರಿಷ್ಕೃತ ಚೌಕಟ್ಟಿನ ಅಡಿಯಲ್ಲಿ ಹಿಂಪಡೆಯಬಹುದಾದ ಮೊತ್ತವು ಉದ್ಯೋಗಿ, ಉದ್ಯೋಗದಾತ ಮತ್ತು ಬಡ್ಡಿಯ ಕೊಡುಗೆಯನ್ನ ಒಳಗೊಂಡಿರುತ್ತದೆ ಅಂತ. ಸೊ ಕಾಲಕ್ಕೆ ಅದು ಪರಿಷ್ಕರಣೆ ಆಯಿತು ಅಂದ್ರೆ ಸೊ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅವ್ರು ಕೊಡಬೇಕಾಗುತ್ತೆ ಅಂತ. ಅಂದ್ರೆ ಅವರ ಭವಿಷ್ಯ ನಿಧಿಯ ಜೊತೆಗೆ ಅದು ಏನು ಅಮೌಂಟ್ ಅವ್ರು ಆಡ್ ಅಪ್ ಆಗಬೇಕು ಅವೆಲ್ಲವೂ ಇನ್ಕ್ಲೂಡಿಂಗ್ ಆಗಿ ಡ್ರಾ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ. ನೋಡಿ, ಇಲ್ಲಿ ಹೇಳಿದ್ದಾರೆ, ಈ ಹಿಂದೆ EPF ಹಿಂಪಡೆಯುವಿಕೆ ಪ್ರಮಾಣವು ನಿರ್ದಿಷ್ಟ ಕಾರಣವನ್ನ ಆಧರಿಸಿ 50% 100% ಒಳಗೆ ಇರ್ತಾ ಇತ್ತು. ಬಟ್ ಇವಾಗ ಏನಾಗಿದೆ, ಸೊ ಅದನ್ನ 75% ನಿರ್ದಿಷ್ಟಪಡಿಸಲಾಗಿದ್ದು ಅರ್ಹತೆಯಲ್ಲೂ ಕೂಡ ಈಗ ಅವರು ಗಮನಾರ್ಹ ಬದಲಾವಣೆಯನ್ನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಕಾರ್ಮಿಕ ಇಲಾಖೆ ಕಾರಣಗಳ ಆಯ್ಕೆಯನ್ನ ಹೆಚ್ಚಿಸಲಿದೆ ಅಂತ ಇದಕ್ಕೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಇಲ್ಲಿ ಏನಿದೆ ಅಂತಂದ್ರೆ, ಸೊ ಹೊಸ ನಿಯಮಗಳ ಅಡಿಯಲ್ಲಿ ನಿರುದ್ಯೋಗ ಪರಿಸ್ಥಿತಿ ಯಾರು ಫೇಸ್ ಮಾಡ್ತಾ ಇದ್ದಾರೆ ವ್ಯಕ್ತಿಗಳು, ಸೊ ಈಗ ಏನು ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಆದ ನಂತರದಲ್ಲಿ ಈ ಅನ್ಎಂಪ್ಲಾಯ್ಮೆಂಟ್ ಸಿಚುವೇಶನ್ಸ್ ಯಾರು ಫೇಸ್ ಮಾಡ್ತಾ ಇದ್ರು ಅನ್ಎಂಪ್ಲಾಯ್ಸ್, ಸೊ ಆ ವ್ಯಕ್ತಿ ತನ್ನ PF ಬಾಕಿಯ 75% ತಕ್ಷಣವೇ ಹಿಂಪಡೆಯಬಹುದು ಅಂತ. ಅಂದ್ರೆ ಏನಾದ್ರೂ ಪಾಪ ಒಂದು ಕಡೆ ಕೆಲಸ ಮಾಡಿ ಬಿಟ್ಟ ನಂತರದಲ್ಲಿ ಸೊ ಎಲ್ಲವನ್ನ ಡ್ರಾ ಮಾಡ್ಕೊಂಡಾಗ ಏನಾಗುತ್ತೆ, ಅದು ಒಂದು ರೇಂಜ್ಗೆ ಎಲ್ಲೋ ಸಮವೇರ್ ಎಲ್ಲೋ ಒಂದ್ ಕಡೆ ಎಲ್ಲೋ ಎಕ್ಸ್ಪೆಂಡಿಚರ್ ಮಾಡ್ತಕ್ಕಂಥ, ಅಂದ್ರೆ ಅವ್ರ ಬಗ್ಗೆನೂ ಕೂಡ ಕನ್ಸರ್ನ್ ಮಾಡಿದ್ದಾರೆ. ಮೊದಲು 75% ಅಷ್ಟು ಹಣವನ್ನ ಅವರು ತಗೊಂಡು ಅವ್ರಿಗೆ ಏನ್ ಸಮಸ್ಯೆ ಇದ್ದ ಬಗೆಹರಿಸ್ಕೊಂಡು ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನ ಸೊ 1 ವರ್ಷದ ನಂತರ ಅದನ್ನ ಹಿಂಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ. ಅದು ಉಳ್ಕೊಂಡಂತ ಬ್ಯಾಲೆನ್ಸ್ಗೆ ಮೇ ಬಿ ಅವ್ರು ಏನಾದ್ರು ಅಮೌಂಟು ಸೊ ರಿವೈಸ್ಡ್ ಸ್ಕೀಮ್ಸ್ ಅಲ್ಲಿ ಏನಾದ್ರು ಅವ್ರಿಗೆ ಕೆಲವೊಂದು ಅಮೌಂಟ್ ಜೊತೆಗೆ ಬರುವಂತದ್ದಾಗಿದ್ರೆ ಅದನ್ನು ಕೂಡ ಆಡ್ ಅಪ್ ಮಾಡಿ ಕೊಡ್ತಾರೆ. ಅದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಸೊ ಒಂದೇ ಸಲ ತಗೊಂಡ್ರೆ ಎಲ್ಲವೂ ಹಾಳಾಗ್ಬೋದು. ಸಮಟೈಮ್ಸ್ ಎಲ್ಲರೂ ಅದನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೊತಾರೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲರ ಒಂದು ಕನ್ಸರ್ನ್ ಮೇಲೆ ಇದನ್ನ ಮಾಡ್ತಾ ಇದ್ದಾರೆ ಎಂದು. ಸೊ ತನ್ನ PF ಬಾಕಿಯ 75% ತಕ್ಷಣವೇ ಹಿಂಪಡೆಯಬಹುದು. ಅದರಂತೆ ಉಳಿದ 25% ಪಾಲನ್ನ 1 ವರ್ಷದ ನಂತರ ಹಿಂಪಡೆಯಲಿಕ್ಕೆ ಅವಕಾಶವನ್ನು ಒದಗಿಸಲಾಗಿದೆ ಅಂತ ಬಹಳ ಸುದೀರ್ಘವಾಗಿ ಆ ಸಂದರ್ಶನದಲ್ಲಿ ಸೊ ಮನ್ಸುಖ್ ಮಾಂಡವೀಯ ಅಂತಕ್ಕಂಥವ್ರು, ದ ಸೆಂಟ್ರಲ್ ಲೇಬರ್ ಮಿನಿಸ್ಟರ್, ಅವರು ಈ EPF ಬಗ್ಗೆ ಸೊ ಏನೇನು ಈಗ ಅವರು ಯೋಜನೆಯನ್ನ ಜಾರಿಗೆ ತರ್ತಾ ಇದ್ದಾರೆ, ಸ್ಕೀಮ್ಸ್ ಅನ್ನ, ಅವರೆಲ್ಲವನ್ನ ಬಹಳ ವಿವರವಾಗಿ ಸೊ ಹೇಳಿದ್ದಾರೆ. ನನಗಂತೂ ಬಹಳ ಪ್ರಮುಖವಾದಂಥ ಅಪ್ಡೇಟ್ ಅಂತ ಅನಿಸ್ತು. ಈಗಾಗಲೇ EPF ಅಂತಕ್ಕಂಥದ್ದು ಪ್ರತಿಯೊಬ್ಬ ನೌಕರನ ಒಂದು ಅವಿಭಾಜ್ಯ ಅಂಗ, ಅದು ಇರಲೇಬೇಕಾಗುತ್ತೆ. ಅವನ ಲೈಫ್ ಸೆಕ್ಯೂರ್ ಮಾಡ್ಲಿಕ್ಕೆ ಇರತಕ್ಕಂಥ ಒಂದು ಮಾನದಂಡ, ಅದು ಬೇಕೇ ಬೇಕಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ. ಹಾಗಾಗಿ ನನಗೆ ತುಂಬಾ ಮುಖ್ಯವಾದಂಥ ಒಂದು ವಿಚಾರ ಅಂತ ಅನಿಸ್ತು. ಹಾಗಾಗಿ ನಮ್ಮ ವಾಹಿನಿ ಮುಖಾಂತರವಾಗಿ ನಿಮ್ಗೆ ಹಂಚ್ಕೊಂಡಿದ್ದೀನಿ. ಸೊ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯಮಾಡಿ ಎಲ್ರಿಗೂ ಶೇರ್ ಮಾಡಿ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ, ಸೊ ನೆಕ್ಸ್ಟ್ ಇಯರ್ ಮಾರ್ಚ್ 2026ರ ಒಳಗಾಗಿ ಸೊ ಫಸ್ಟ್ ಮೊದಲನೇ ಹಂತದ ನಾವೇನು ಅಲ್ಲಿ ಇದನ್ನ ನಿರ್ಧಾರ ಮಾಡಿದೀವಿ ಅದನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದು ಬರ್ತಾ ಇದೆ ಎಲ್ಲವೂ ಹಂತವಾಗಿ ಕೂಡ. ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್.